ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್ ಮಾಡ್ಕೊಡಿ. ನಮಗೆ ಮಸಾಜ್ ಇದ್ರೆ ಸಾಕಂತ ನಾವು ಕಾಯ್ತಾ ಇದ್ವಿ. ನಿಮ್ ಮಾಡ್ಬೇಕಾ? ನನ್ಗ್ ಮಾಡ್ತಾರ ನಿಮ್ ಮಾಡ್ಬೇಕಾ? ನಮ್ಗೆ ಏನು ಹೇಳಿದ್ದ ಅರ್ಥ ಆಗಿಲ್ಲ ನಮಗೆ. 50 ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್ ಮಾಡ್ಕೊಡಿ. ಬಾಡಿ ಮಸಾಜ್ ಮಾಡ್ಬೇಕು. ಹೆವಿ ಮೈಕೈ ನೋವು ಫುಲ್ಲು ಸುತ್ತಾಟ ನಂದೇ ಏರಿಯಾದಲ್ಲಿ ಇಲ್ಲೆಲ್ಲ ಯಾರು ಸಿಗ್ತಲ್ಲ. ನೀವು ಒಳ್ಳೆ ಬಾಡಿ ಮಸಾಜ್ ಮಾಡೋರಂಗಿದ್ರೆ 50 ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್. ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ. ಎಲ್ಲಿಗೆ? ಅಲ್ಲಿ ಕೋಳಿ ಫಾರ್ಮ್ ಶಾಪ್ ಇದೆಯಲ್ಲ, ಎಲ್ಲಿ? ಇಲ್ಲಿ ಉಳ್ಳಾಲ್ ರೋಡ್ ಅಲ್ಲಿ. ಅಲ್ಲಿ ಚಿಕ್ಕಯ್ಯ ರಾಮಯ್ಯ ಸೌಟ್ ಇದೆಯಲ್ಲ, ಅಲ್ಲಿ ಒಬ್ಬ ಸೇವಿಂಗ್ ಶಾಪ್ ಅಲ್ಲಿ ಇದ್ದಾನೆ ಹುಡುಗ, ಫಸ್ಟ್ ಕ್ಲಾಸ್ ಮಾಡ್ತಾನೆ. ಅವರೆಲ್ಲ ಬೇಕಾಗಿಲ್ಲ, ನಾನ್ ಹೇಳ್ದವ್ರು ನನ್ಗೆ ಮಾಡ್ಬೇಕು ಬಾಡಿ ಮಸಾಜು. ನೀವು ಮೊದ್ಲು ಬಾಡಿ ಮಸಾಜ್ ಮಾಡ್ತಿದ್ರಲ್ಲ ಇದ್ರಲ್ಲಿ ಊಟಿ ಇದ್ರ ಹತ್ರ ಬಿಟ್ಬಿಟ್ರ ಕೆಲ್ಸ? ಮಾಡೇ ಇಲ್ವಲ್ಲ ಕೆಲಸ. ಯಾಕೆ ಮಾಡಿಲ್ಲ? ತೋರ್ಸ ಪ್ರೂಫು ಬರ್ತದೆ, ಮೊಬೈಲ್ ತಗೊಬರುತ್ತೆ. ನಮ್ ಹುಡುಗ ಕಳ್ಸಿದೀನಿ. ಈಗ ಅದಕ್ಕೆ ನಮ್ಮ ಹುಡುಗಂಗ್ ಮಾಡಿದ್ರು ಅಂತಲ್ಲ ಮಸಾಜು, ಅದೇ ನನ್ಗೂ ಮಾಡಿ. ಈಗ ತೋರ್ಸು. ಗೊತ್ತಿಲ್ಲ ಸರ್, ಒಂದು ಮಸಾಜ್ ಮಾಡು ಅಂತ ನನ್ನ ಹತ್ರ ಬಂದು. ನನಗೆ ಗೊತ್ತಿಲ್ಲ. ಇವ್ರು ಮಾಡೋರು ಬಾಡಿ ಮಸಾಜ್ ಮಾಡೋರ, ಸುಮ್ನಿರು ಒಂದ್ ನಿಮಿಷ. ಎಷ್ಟ್ ಕೊಡ್ಲಿ? ಗೊತ್ತಿಲ್ಲ. ಬೈಲ್ ಗಾಡಿ ಆಫ್ ಮಾಡು. 50 ರೂಪಾಯಿ ಕೊಡ್ತೀನಿ ಬಾಡಿ ಮಸಾಜ್ ಮಾಡ್ತೇ ಮಾಡಲ್ವಾ? ಹೆಂಗ್ ಕೊಡಿತೀರಾ? ಏನ್ ಕೊಡ್ಬಿಡ್ತೀರಾ? ನಮ್ಗೆ ಗೊತ್ತಿಲ್ಲ. ಸುಮ್ನೆ ಅವ್ರ ಹತ್ರ ಮಾತಾಡಿದ್ವಿ, ಬಂದು ನನಗೆ ಮಸಾಜ್ ಮಾಡತ್ತ ನನಗೆ ಕೇಳ್ತಾರೆ. ನೀನೇ ಬಾಡಿ ಮಸಾಜ್ ಮಾಡಿದ್ರೆ ನೀನ್ ತಾನೇ ಮಾಡಲ್ಲಪ್ಪ. ಇನ್ಯಾರು ಮಾಡ್ತಾರೆ? ಯಾರು ಚಾಕ್ಲೇಟ್ ಆಗಿ ಯಾರು ಕಳಿಸ್ತಾ ಇದ್ದೀರಾ? ನಿಮ್ಗೆ ಅಲ್ಲಿ ಊಟಿ ಹತ್ರ ಮಾಡ್ತಿರೋ ನೀವೇ ತಾನೆ? ಎಣ್ಣೆ ಹಾಕ್ಬಿಟ್ಟು ನೀವೇ ಅಲ್ಲೇನೋ 100 ರೂಪಾಯಿ ತಗೋತೀರಿ, 50 ರೂಪಾಯಿ ಕೊಡ್ತೀನಿ, ಬಂದ್ ಮಾಡಿ ಬಾಡಿ ಮಸಾಜ್ ಬೇಗ. ಯಾಕೆ? ಯಾರಿಗೆ ಎದುರಿಸೋದೇನಿಲ್ಲಪ್ಪ. ಬಾಡಿ ಮಸಾಜ್ ಮಾಡ್ಬಿಟ್ಟು ಹೋಗ್ಲಿ. ಆಮೇಲೆ ಯಾರು ಕರೆದ್ರು ಅಷ್ಟೇ. ಇಲ್ಲಿ ನೋಡಿ, ಬೇಡ ಕೊಡಪ್ಪ ಅವ್ರ ಹತ್ರ. ನಾವ್ ಯಾಕೆ ಮಾತಾಡ್ಬೇಕು? ನಮ್ಗೆ ಬಾರಾಗಿದ್ರೆ ಮಾತಾಡ್ಬೇಕು, ಬರೋದಾದ್ಮೇಲೆ ನಾವೇ ಮತ್ತವ್ನು ಹೇಳ್ತಾವನಲ್ಲಿ 5 ನಿಮಿಷ ಮಾಡಿಲ್ಲಪ್ಪ. ಯಾರಿಗೆ ಬೇರೆ 60 ರೂಪಾಯಿ ಕೊಡ್ಲಾ? 60 ರೂಪಾಯಿ ಕೊಡ್ಲಾ? ಬೇಡಪ್ಪ ದುಡ್ಡು. ಎಷ್ಟು ಕೊಡ್ತಿ? ಎಷ್ಟು ಕೊಡ್ಲಿ? ನಾನು ಕೇಳಿಲ್ಲ. ನಾನು ಕೇಳಿಲ್ಲ. ಅವೆಲ್ಲ ಗೊತ್ತಿಲ್ಲ. ಬಾಡಿ ಮಸಾಜ್ ಮಾಡ್ತೀರಾ ಮಾಡಲ್ವೋ? ಯಾಕೆ ಮಾಡಲ್ಲ? ನನಗೆ ಗೊತ್ತಾಗಲ್ಲ. ನನ್ಗ್ ಬೇಕು, ನಂಗ್ ಬಾಡಿ ಮಸಾಜ್ ಮಾಡ್ಲೇಬೇಕು. ಏನೋ ಒಂದ್ ಮಾಡಿ ನನ್ಗೆ ಆಗಲ್ಲ. ಹೆವಿ ಮೈಕೆ ನೋವು. ಹೆಂಗ್ ಬಾಡಿ ಮಸಾಜ್ ಮಾಡ್ತೀರೋ ಮಾಡಲ್ವೋ? ಹೆಡ್ ಮಸಾಜ್ ಆದ್ರೂ ಮಾಡಿ. ಗೊತ್ತಾಗಲ್ಲಪ್ಪ ನಮಗೆ. ಬೇರೆ ಕೆಲಸ ಮಾಡೋರು ನಮ್ ಕೈಗೆ ಮೈಗೆ ನಮ್ ಕಷ್ಟ ಇದು. ನಾವು ನಾನ್ ಮಾಡ್ಲಾ ಬಾಡಿ ಮಸಾಜ್ ಮಾಡ್ಲಾ? 55 ವರ್ಷ ನಾ ಮಸಾಜ್ ಮಾಡಿ ಏನ್ ಮಾಡ್ತೀನಿ ಹೇಳು? ಮತ್ತೆ ನನ್ 35 ವರ್ಷ ನನಗ್ ಮಾಡಿ. ಬೇಡಪ್ಪ, ನನಗೆ ಬರಲ್ಲ. ಬರಲ್ಲ ಅಂತ ದೇವ್ರ ಮೇಲೆ ನಾನು ಹಾಕ್ತಿದ್ದೆ. ಮತ್ತೆ ಅವ್ನ್ ಕೇಳೋಣ, ನನ್ಗೇನ್ ಗೊತ್ತು? ಮಸಾಜ್ ಮಾಡ್ಬಿಟ್ಟು ಹೋಗೋಣ. ನೀನ್ ಎಲ್ಗಾರ ಹೋಗು, ಮಸಾಜ್ ಮಾಡ್ಬಿಟ್ಟು ಹೋಗು. 10 ನಿಮಿಷ. ಯಾಕೆ ಗೊತ್ತ? ಮತ್ತೆ ಅದಂಗ್ ಮಾಡ್ಬಿಡ್ತಿದ್ರಿ ಎಣ್ಣೆ ಹಾಕಿ? ನಾವು ಮಾಡಿಲ್ಲ, ಸುಮ್ಕಿರಿ. ನೀವು ನಮ್ಗೆ ಯಾವಾಗ ಮಾಡಿದ್ರ ನೋಡಿದ್ರಿ? ನೀವು ಕಲ್ತ್ಕೊಳ್ಳಿ. ನಾವ್ ಬೇಡ. ಅದು ನಾವ್ ಈ ವಯಸ್ಸಲ್ಲಿ ಕಲ್ತ್ಕೊಂಡ್ ಏನ್ ಮಾಡ್ತೀವಿ? ಇನ್ನು ಈ ವಯಸ್ಸಲ್ಲಿ ಲಾಸ್ಟ್ ಹಂಗಾರೆ ಇದಾಗುದಿಲ್ವೇ? ಮಾಡ್ತಾರ ಸುಮ್ನೆ ರೀ ಅವ್ರಿ. ದೇವ್ರ ಗೊತ್ತಿಲ್ಲಪ್ಪ, ಸತ್ಯ ಮಾಡ್ತೇನೆ ಅಂದ್ರೆ ಕಲ್ಸು ಬರುದೇ ಇಲ್ವ ಹಂಗಾರೆ ಮಾಡೋಕೆ? ನಮ್ಗೆ ಆಗಲ್ಲ, ಗೊತ್ತಾಗಲ್ಲ. ನಮ್ಗೆ ಹಿಂಗ್ ಗೊತ್ತಕ್ ಬರಲ್ತೆ? ಗೊತ್ತಾಗಲ್ಲ. ಒಂದ್ 5 ನಿಮಿಷ ತಲೆಗೆ ಹಿಂಗ್ ಓದಿಸಿ ಇದ್ ಮಾಡ್ಬಿಟ್ಟಾರ ಮಾಡುವಾಗ ಆಗಲ್ಲಪ್ಪ. ನಮ್ಗೆ ಬಾಯ್ಲಿ ನಮ್ ಕಾರ್ಯ ಕೆಲಸ ಮಾಡಿ ಹೋಗಿ. ಓ ಹಂಗಾರೆ ಇನ್ನೂ ಚೆನ್ನಾಗಿರ್ತಾರೆ, ರಪ್ಪಾಗಿರ್ತದೆ ಬಾಯ್ಲಿ. ಹೋಗ್ರಿ ರೀ, ನೀವ್ ಮಾಡ್ತೀರೇನ್ರಿ ಬಾಡಿ ಮಸಾಜು? ಮತ್ ಹೋಗ್. ಏನೋ ಅಣ್ಣ ಗಟ್ಟಿಯಾಗ ಅವ್ರೆ ಬಂದ್ರೆ ನೀನ್ ಬೇರೆ ಇಲ್ಲಿ 60 ರೂಪಾಯಿ ಕೊಡ್ತೀನಿ ನೋಡು. ಅಪ್ಪ ನಮ್ ದುಡ್ಡು ಬೇಡ, ನಮ್ಗೆ ಗೊತ್ತೂ ಆಗಲ್ಲ. ಅದು ನಮ್ ದುಡ್ಡು ಬೇಡ, ನಮ್ಗೆ ಗೊತ್ತೂ ಆಗಲ್ಲ. ಟ್ರೈ ಮಾಡು. ಆಗಲ್ಲ ಅಂತಾನೆ ಟ್ರೈ ಮಾಡೋದು. ಏನ್ ಮಾಡೋದು? ಟ್ರೈ ಮಾಡಿ, ಆಗ್ದವ್ರು ಬರ್ತದೆ. ಏನಪ್ಪ ಇದು ಮಾತುಕತೆ? ಟ್ರೈ ಮಾಡು ಗುರುವೆ, ಬರ್ತದೆ. ಯಾಕೆ ಬರಲ್ತು? ಬಾ ಇಲ್ಲಿಗೆ, ಬಾ ಇಲ್ಲಿಗೆ ಬೇಗ ಬಾ. ನಂಗೆ ಮೈ ಕೈ ನೋವು ನೋಯ್ತದ. ಆಮೇಲೆ ನಾನು ತಲೆಕೆಟ ಸರಿ ಇಲ್ಲ. ಆಮೇಲೆ ಈಗಲೇ ಹೇಳಿದೀನಿ, ಬೇಗ ಬಾ. ನೋಡಿ ಹಿಂಗಿರ ಓಕೆನೆ? ಹೆಂಗಿರ್ಬೇಕು? ಏರಿಯಾ ನಮ್ದು ಈಗಲೇ ಹೇಳಿದೀನಿ, ಗೊತ್ತಲ್ಲ? ಪಾಪ ಬಾಡಿ ಮಸಾಜು ನಮ್ದೇ ಏರಿಯಾ. ಯಾಕೆ ಮಾಡಲ್ಲ ಅಂತ? ನಾನ್ ನಡ್ದೋಗ್ಲಾ? ನಡ್ದ್ಬಿಡ್ಲಾ? ಗೊತ್ಬಿಡ್ಲಾ? ಆಗೋಗ್ಲಾ? ಗೊತ್ತಿಲ್ಲ ಸ್ವಾಮಿ, ನೀ ಕಾಲಿ ಬೀಳ್ತೀನಿ. ಗೊತ್ತಿಲ್ಲ ಯಾಕೆ? ನಾನ್ ಚಿಕ್ಕೋನ್, ನನ್ಗೆ ಕಾಲಿಗೆ ಬೀಳೋದ್ ಬೇಡ. ನನ್ಗೆ ಬಾಡಿ ಮಸಾಜ್ ಬೇಕು. ಬಾಡಿ ಮಸಾಜ್ ಬೇಕಷ್ಟೇ. ಬೇಗ ನಿರ್ಧಾರ ಮಾಡಿ. ನಾನ್ ಬಿಡಲ್ಲ. ಆಮೇಲೆ ಈಗಲೇ ಹೇಳಿದೀನಿ, ಒಬ್ಬನೇ ಕೇಳ್ತಾವನೆ ಬಾಡಿ ಮಸಾಜ್ ಬೇಕು. ಮಾಡ್ತಿದ್ದೇನಣ್ಣ? ಸತ್ಯವಾಗ್ಲೂ ಭೂಮಿ ಮೇಲೆ ನಾನು ಗೊತ್ತಿಲ್ಲ. ಮಾಡ್ತಿರು ಕಳ್ರಿ ಅಲ್ಲಿ ರೀ ಕೊಡಕಣ್ಣಲ್ ಹತ್ರ.
100 ರೂಪಾಯಿಗೆ ನಿಮ್ಗೆಲ್ಲ ಈ ಕೆಲಸನೇ ಗೊತ್ತಿಲ್ಲ ಸರ್. ಹೋದ್ ಕಳ್ಸತ್ತಾನೆ ನಾವು ಬೇರೆ ಕೆಲಸ ಮಾಡೋ ಸರ್ ಇವ್ ಬಂದ್ ಮಾಡ್ತಾ ಇದ್ರು ಇವ್ನು 100 ರೂಪಾಯಿ ಕೊಟ್ರೆ ಮಾಡ್ಕೊಡ್ತಿದ್ರು. 50 ರೂಪಾಯಿ ಗೊತ್ತಲ್ಲ ಇವ್ರೀಗ. ಉದ್ಯೋಗನೇ ಮಾಡ್ತಾ ಇದ್ದೀನಿ ನಾನು. ಇಲ್ಲ ದೇವ್ರ ಅವ್ನ್ ಕೇಳೋಣ ಇವ್ರಿಗೆ ಕೇಳ್ತಿ ಇವ್ನ್ ಕೇಳೋಣ ಫೈನಲ್ ಎಷ್ಟ್ ಬೇಕಪ್ಪ ಈಗ ನಿಮ್ಗೆ? ನನಗೆ ಗೊತ್ತಿಲ್ಲ ಬೇಡ. ಫ್ರೀ ಆಗಿ ಮಾಡ್ತೀರಾ? ನಮ್ಗೆ ಗೊತ್ತೇ ಇಲ್ಲ. ಮತ್ತೆ ಇದನ್ನೆಷ್ಟಕ್ ಮಾಡ್ತೀರಿ ಹೇಳಿ? 16 ಹೇಳಿ. ಇಷ್ಟಕ್ ಮಾಡ್ತೀನಿ ಅಂತ ಬನ್ನಿ ಒಂದ್ ವ್ಯಾಪಾರ ಹೇಳಿ. ನಾವು ಆಯ್ಕೆ ಕೂಲಿ ಹಾಗಾದ್ರೆ? ಕೂಲಿ ಮಾಡ್ತೀವಿ. ನಾವು ನೀನ್ ಯಾಕೆ ಕರಿತಾವ ಬಾಡಿ ಬಸ್ ಮಾಡಕ್ಕೆ? ನಾನು ಅದೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನೀನ್ ಹೊಗೆ ಬಸ್ ಆಗಿದ್ದ ನೀನು ಅಲ್ಲೇ ಇದ್ದದ್ದು ಕೌಂಟ್ರಲ್ಲಿ 300 ರೂಪಾಯಿ ಇಟ್ಕೊಂಡು ಅದ್ ದಂಧೆ ತರ ಮಾಡ್ಕೊಂಡ್ಬಿಟ್ಟಿದ್ರು ಇವ್ರು. ಈಗ 50 ರೂಪಾಯಿ ಕೊಡ್ತೀನಿ ಅಂದ್ರೆ ಒಪ್ತಾಲ. ಈಗ ಇನ್ನೆಷ್ಟು ಕೊಡನೆ? 70. ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅಂತೀನಿ. ಕಳ್ಸ್ ಫಸ್ಟ್ 70. ಬೈಲಿ ಆಯ್ತು ಬೈಲಿ ಅಣ್ಣ. ಹಂಗಾರೆ ಮಾಡುದಿಲ್ಲ ಫೈನಲ್. ಮತ್ತೆ ಮಾಡುದಿಲ್ವಣ? ಆಯ್ತು ಬಿಡೋಣ ಹೋಯ್ತೀವಿ. ಮಾಡುದಿಲ್ವಣ? ಬೇಡ ಮಾಡುದಿಲ್ವ ಹಂಗಾರೆ? ಹುರ್ಗತನ ಇದು ದೇವ್ರು ನಮ್ದಿರಲ್ಲ ನೋಡಿ. ಇಲ್ಲಿ ಕ್ಯಾಮ್ರಾ ಐತೆ. ಇದು ಕುರಿಗಳು ಸಮಯ ಕೊಡುತ್ತೆ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತ ಕಥೆ ಹೊಂದಿರುವ ರೂಬಿ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತಾವು ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಪ್ರೀತಿ.